ನಮಸ್ಕಾರ. ಮೈ ಅಗ್ರೋ ಶಾಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಯೂಟ್ಯೂಬ್ ಚಾನಲ್ ನೀವು ಹೊಸಬ್ರು ಇದ್ರಪ್ಪ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಯೂಟ್ಯೂಬ್ ಚಾನಲ್ನಾಗ ನಿಮ್ಗೆ ಅಗ್ರಿಕಲ್ಚರ್ ರಿಲೇಟೆಡ್ ವಿಡಿಯೋಸ್ ಆಮ್ಯಾಗ ಇನ್ಫಾರ್ಮೇಷನ್ ವಿಡಿಯೋ ಸಿಗ್ತಿರ್ತಾವೆ. ಇದ್ರಾಗ ಈ ಚಾನಲ್ನಾಗ ನಿಮ್ಗೆ ಪ್ರಾಡಕ್ಟ್ ವಿಡಿಯೋಸ್ ಆಗಲಿ, ಡಿಸೀಸ್ ಸೈಕಲ್ ಆಗಲಿ, ಡಿಸೀಸ್ ಬಗ್ಗೆ ನಿಮ್ಮ ಮಾಹಿತಿ, ಡಿಸೀಸ್ ಮ್ಯಾನೇಜ್ಮೆಂಟು, ಯಾವ ಸ್ಪ್ರೇ ತೊಗೋಬೇಕು ಎಲ್ಲ ಇದ್ರಾಗ ಹೇಳ್ತಿರ್ತೀವಿ. ಆ್ಯಂಡ್ ಇವತ್ತಿನ ಪ್ರಾಡಕ್ಟ್ ಅದ 100 ಟನ್. ಇದು ಒಂದು ಬಯೋಸ್ಟಿಮ್ಯುಲೆಂಟ್ ಪ್ರಾಡಕ್ಟ್ ಅದ. ಇದು ಕ್ರಾಪ್ ಸ್ಪೆಸಿಫಿಕ್ ಪ್ರಾಡಕ್ಟ್ ಅದ. ಇದ್ರದ್ದು ಮ್ಯಾನುಫ್ಯಾಕ್ಚರರ್ ಅದಾರ ಟೆರಾಪಲ್ಸ್ ಫರ್ಟಿಲೈಸರ್ಸ್. ಇದು ಬಂದ್ಬಿಟ್ಟು ಕ್ರಾಪ್ ಸ್ಪೆಸಿಫಿಕ್ ಇರೋದ್ರಿಂದ ನೀವು ಕಬ್ಬಿಗೆ ಮಾತ್ರ ಅಂಥೇಳಿ ನಾವು ಹೇಳ್ತೀವಿ. ನೀವು ಬೇರೆ ಬೆಳಿಗ್ಗೆ ಸ್ಪ್ರೇ ಮಾಡಿದ್ರೆ ಇದಕ್ಕೆ ನಿಮ್ಗೆ ಕಬ್ಬಿಗೆ ಏನು ರಿಸಲ್ಟ್ ಕಾಣಿಸ್ತದ ಆ ರಿಸಲ್ಟ್ ಅದರಷ್ಟು ಒಳ್ಳೆ ರಿಸಲ್ಟ್ ನಿಮ್ಗೆ ನಿಮ್ದು ಬೇರೆ ಪ್ಲಾಟ್ಸ್ ಆಗಲಿ ಬೇರೆ ಫಾರ್ಮಿಂಗ್ ಅದ್ರಾಗ ನಿಮ್ಗೆ ಸಿಗಂಗಿಲ್ಲ. ಇದ್ರದ್ದು ನಿಮ್ಗೆ ಕಂಟೆಂಟ್ಸ್ ಹೇಳ್ಬೇಕಂತಂದ್ರೆ ಇದ್ರಾಗ ಹ್ಯೂಮಿಕ್ ಆಸಿಡ್ ಅದ, ಫುಲ್ವಿಕ್ ಆಸಿಡ್ ಅದ, ಅಮಿನೋ ಆಸಿಡ್ಸ್ ಅದಾವು, ಆಮ್ಯಾಗ ಆರ್ಗ್ಯಾನಿಕ್ ಎಲಿಮೆಂಟ್ಸ್ ಅದಾವು. ಇದ್ರದಿಂದ ಏನಾಗ್ತದ ಅಂತಂದ್ರೆ ನಿಮ್ಗೆ ಕಬ್ಬಿನಾಗ ಒಳ್ಳೆ ಮರಿಗಳ ಸಂಖ್ಯೆ ಸಿಗ್ಬೋದು. ಆಮ್ಯಾಗ ಏನಪ್ಪ ಅಂತಂದ್ರೆ ಮರಿಗಳು ದಪ್ಪ ಆಗ್ತಾವು, ಹೆಲ್ದಿ ಮರಿಗಳು ಬರ್ತಾವ. ಅಂದ್ರೆ ಒಂದ್ ವೇಳೆ ಬೇರೆ ಪ್ರಾಡಕ್ಟ್ ಹೊಡೆದಾಗ ಮರಿಗಳು ಏನೇ ನೋಡ್ತೀರಿ ಆಮ್ಯಾಗ ಒಂದಿಷ್ಟು ದಿನ ಆದ್ಬಳಕ ಸಾಯ್ತಿರ್ತಾವ. ಅದು ಇದ್ರದಿಂದ ಇದು ನೀವು ಸ್ಪ್ರೇ ಮಾಡಿದ್ರಪ್ಪ ಅಂತಂದ್ರೆ ಮರಿಗಳು ಸಾಯೋದಾಗ್ಲಿ, ಕಬ್ಬು ಬೇರೆ ರೋಗದಿಂದ ಒಂದು ತೊಂದರೆ ಬರ್ಬೋದಲ್ಲ, ಅದೇನು ಬರಂಗಿಲ್ಲ. ಆ್ಯಂಡ್ ಸೆಕೆಂಡ್ ಥಿಂಗ್, ಇದ್ರಾಗ ನಿಮ್ಗೆ ಆರ್ಗ್ಯಾನಿಕ್ ಎಲಿಮೆಂಟ್ಸ್ ಇರೋದ್ರಿಂದ ಕಬ್ಬು ಅರ್ಶಿಣ ಆಗೋದು ಅಥವಾ ಕೆಂಪಾಗೋದು ಅದನ್ನು ಡಿಸೀಸ್ ನೀವು ಕಡಿಮೆ ಮಾಡ್ಬೋದು. ಆ್ಯಂಡ್ ಇದ್ರದ್ದು MRP ಬಂದ್ಬಿಟ್ಟು 1650 ಅದ. ಆದ್ರೆ ನಿಮ್ಗೆ ನಿಮ್ದು ಪ್ರೈಸ್ ನಿಮ್ಮ ಆಗ್ರೋ ರಿಟೇಲರ್ಸ್ ಏನು ಕೊಡ್ತಾರೆ ಅಲ್ಲಿಂದ ತೊಗೋಬೋದು. ಸೆಕೆಂಡ್ ಥಿಂಗ್, ಇದು ಡೋಸೇಜ್ ಹೇಳಬೇಕು. ಡೋಸೇಜ್ ಹೇಳ್ಬೇಕಂದ್ರೆ ನಿಮ್ಗೆ ಎಕರೆಗೆ 1 ಲೀಟರ್ ಡೋಸೇಜ್ ಅದ ಇದ್ರದ್ದು. ನೀವು ಇದ್ರದ್ದೇನಪ್ಪ ಅಂತಂದ್ರೆ 1 ಲೀಟರ್ 1 ಎಕರೆಗೆ ಸಿಂಪಡಣೆ ಮಾಡ್ಬೋದು, ಇಲ್ಲ ಡ್ರೆಂಚು ಮಾಡ್ಬೋದು. ಇದ್ರದಿಂದ ಏನಪ್ಪ ಅಂತಂದ್ರೆ ನಿಮ್ಗೆ ಹ್ಯೂಮಿಕ್ ಆಸಿಡ್ ಇರೋದ್ರಿಂದ ಒಳ್ಳೆ ಬಿಳಿ ಬೇರೆ ಸಂಖ್ಯೆ ಜಾಸ್ತಿ ಆಗ್ತಾವೆ. ಆಮ್ಯಾಗ ಫುಲ್ವಿಕ್ ಆಸಿಡ್ ಇರೋದ್ರಿಂದ ಕಪ್ ಕೆಂಪಾಗೋದು ಅದೆಲ್ಲನೂ ಕಡಿಮೆ ಮಾಡ್ತದೆ. ಆ್ಯಂಡ್ ಒಳಗೆ ಆರ್ಗ್ಯಾನಿಕ್ ಎಲಿಮೆಂಟ್ಸ್ ಇರೋದ್ರಿಂದ ನಿಮ್ಗೆ ಎಲ್ಲಿ ಅರ್ಶಿಣ ಆಗೋದನ್ರಿ ಅದೆಲ್ಲನೂ ಏನಪ್ಪ ಅಂದ್ರೆ ಭಾಳ ಕಡಿಮೆ ಆಗ್ತದೆ. ಆ್ಯಂಡ್ ನೀವು ಎದುರೊಟ್ಟಿಗೆ ಸ್ಪ್ರೇ ಅಥವಾ ಡ್ರೆಂಚ್ ಮಾಡಬೇಕು ಅಂತಂದ್ರೆ ನೀವು ಇದ್ರ ಸಂಗಟ 12-61-0 NPK 12-61-0 ಏನು ಬರ್ತದೆ ಎಕರೆಗೆ 2 kg ದಂಗೆ ತೊಗೊಂಡು ಅದ್ರ ಸಂಗಟ ಬಾವಿಸ್ಟಿನ್ ಒಂದು ಅರ್ಧ kgದಿಂದ 250 ಗ್ರಾಮ್ ಬಾವಿಸ್ಟಿನ್ ಅಥವಾ 500 ಗ್ರಾಮ್ ಬಾವಿಸ್ಟಿನ್ ಮಿಕ್ಸ್ ಮಾಡಿ ನೀವು ಡ್ರೆಂಚ್ ಅಥವಾ ಸ್ಪ್ರೇ ಮಾಡ್ಬೋದು. ಇದ್ರದ್ದು ಮಾಡೋದ್ರಿಂದ ಉಪಯೋಗ ಏನಾಗುತ್ತಪ್ಪ ಅಂದ್ರೆ 12-61-ರಾಗ 61% ಫಾಸ್ಫರಸ್ ಇರೋದ್ರಿಂದ ನಿಮ್ಗೆ ದಳ ದಪ್ಪ ಬರ್ತದೆ. ಆಮ್ಯಾಗ ಮರಿಗಳು ಜಾಸ್ತಿ ಬರ್ತಿರ್ತಾವೆ, ಮರಿಗಳು ಸಾಯಂಗಿಲ್ಲ. ಒಂದು ಗೊಬ್ಬರದ ರೇಷಿಯೋ ಚೆನ್ನಾಗಿರೋದ್ರಿಂದ ಇಳುವರಿದಾಗ ನಿಮ್ಗೆ ಭಾಳ ಇಂಪ್ಯಾಕ್ಟ್ ಬೀಳ್ತದೆ. ನಾರ್ಮಲಿ ನೀವು 25-30 ಟನ್ ಏನೋ ಒಂದು ಬಳಸಾತಿದ್ರಪ್ಪ ಅಂತಂದ್ರೆ ಇದು ಎಲ್ಲ ಕಾಂಬಿನೇಷನ್ ಒಂದು 3 ತಿಂಗಳು ಆಗೋದ್ರಾಗ 20 ದಿವಸದ ಇಂಟರ್ವಲ್ನಾಗ ಅಂದ್ರೆ ಅಂತರದಾಗ ಪ್ರತಿ 20 ದಿವಸದ ಅಂತರದಾಗ ನೀವು ಒಂದು 3 ಸಲ ಏನರ ಡ್ರೆಂಚ್ ಅಥವಾ ಸ್ಪ್ರೇ ಮಾಡಿದ್ರೆ ಭಾಳ ಚಲೋ ರಿಸಲ್ಟ್ ಸಿಗ್ತಿರ್ತದೆ ನಿಮ್ಗೆ. ಫಸ್ಟ್ ಟೈಮ್ ಅಂದ್ರೆ ಡ್ರೆಂಚ್ ಮಾಡ್ರಿ. ಯಾವಾಗ ಅಂತಂದ್ರೆ 15 ದಿನ ಆದ ಬಳಿಕ ಕಬ್ಬು ನಾಟಿ ಮಾಡಿ 15 ದಿನ ಅಂದ್ರೆ ನಾಟಿ 15 ದಿನ ಆದ ಬಳಿಕ ನಾಟಿ ಮಾಡಿ ಅಲ್ಲ ನಾಟಿ 15 ದಿನ ಆದ ಬಳಿಕ ನೀವೇನಪ್ಪ ಅಂತಂದ್ರೆ ಇದ್ರದ್ದು ಡ್ರೆಂಚ್ ತಗೊಂಡ್ರಿ. ಇದ್ರದಿಂದ ಏನಾಗ್ತದ ಅಲ್ಲಿ ಕಬ್ಬು ಚಲೋ ಒಡ್ಯಾಕ್ ಚಾಲೂ ಮಾಡ್ತದ. ಇದು ಫಸ್ಟ್ ತಳಿ ಇತ್ತಪ್ಪ ಅಂದ್ರೆ ರಟೂನ್ ಕ್ರಾಪಿಗಲ್ಲ ಅಂದ್ರೆ ಕುಳೆ ಕಬ್ಬಿಗಲ್ಲ. ಇದು ಹೊಸ ಕಬ್ಬಿಗೆ ಏನು ಮಾಡ್ರಿ ನೀವು 100 ಟನ್ 1 ಲೀಟ್ರು 12-61 2 kg ಬಾವಿಸ್ಟಿನ್ ಮಿಕ್ಸ್ ಮಾಡಿ ನೀವೇನಪ್ಪ ಅಂದ್ರೆ ಫಸ್ಟ್ ಡ್ರೆಂಚ್ ಏನರ ನೀವು ನಾಟಿ 15 ದಿವಸಿಗೆ ಮಾಡಿದ್ರಪ್ಪ ಅಂದ್ರೆ ಒಳ್ಳೆ ದಳ ನೀವು ನೋಡ್ಬೋದು, ಹೆಲ್ದಿ ಕಬ್ಬು ನೋಡ್ಬೋದು. ಆಮ್ಯಾಗಾಗಿ ಸಾಯೋದಾಗ್ಲಿ ಅದೆಲ್ಲ ಕಂಟ್ರೋಲ್ ಆಗ್ತದೆ. ಇದರಿಂದ ಇನ್ನೊಂದು ಉಪಯೋಗ ಏನಪ್ಪ ಅಂದ್ರೆ ಕಾಡಿಗೆ ರೋಗ ಇವತ್ತಿನ ದಿವಸಕ್ಕೆ ಜಾಸ್ತಿ ಬರತ್ತದ. ಬಾವಿಸ್ಟಿನ್ ಇರೋದ್ರಿಂದ ಕಾಡಿಗೆ ರೋಗಕ್ಕೂ ಅದು ಒಂದು ಒಳ್ಳೆ ಪ್ರಮಾಣದಾಗ ಒಂದು ಚಲೋ ಹಂತದಾಗ ನಿಮ್ಗೆ ನಿಯಂತ್ರಣ ಸಿಗ್ತದೆ. ಇದ್ರದ್ದು ಇನ್ನೊಂದು ಏನಾಗ್ತದಪ್ಪ ಅಂತಂದ್ರೆ ರಟೂನ್ ಕ್ರಾಪ್ ಇತ್ತು ಇಲ್ಲಪ್ಪ ಕುಳೆ ಕಬ್ಬಿತ್ತಪ್ಪ ಅಂತಂದ್ರೆ ನೀವು ಏನಪ್ಪ ಅಂತಾರೆ 12-61 ಜರ ಕಡಿಮೆ ಹಾಕ್ಬೋದು. ಮರಿಗಳು ಆಲ್ರೆಡಿ ಬಂದಿದ್ದಿಲ್ಲಪ್ಪ ಅಂದ್ರೆ ಯು ಕ್ಯಾನ್ ಟೇಕ್ ಗುಡ್. ಅದ್ರದ್ದೇನಪ್ಪ ಅಂದ್ರೆ ಡ್ರೆಂಚ್ ಮಾಡಿಸ್ರಿ ಇಲ್ಲ ಸ್ಪ್ರೇ ಮಾಡಿಸ್ರಿ ಒಳ್ಳೆ ರಿಸಲ್ಟ್ ಸಿಗ್ತದೆ. ಥರ್ಡ್ ಥಿಂಗ್, ಇದು ಮತ್ತೆ ಬೇರೆ ಫಂಗಿಸೈಡ್ ಜೊತೆ ಎದ್ರ ಜನ ಮಿಕ್ಸ್ ಮಾಡ್ಬೋದಾ ಇಲ್ಲ ಬೇರೆ ಗೊಬ್ಬರ ಜೊತೆ ಎದ್ರ ಜನ ಮಿಕ್ಸ್ ಮಾಡ್ಬೋದಾ ಅಂತಂದ್ರೆ ಎಸ್, ಆಬ್ವಿಯಸ್ಲಿ ನೀವು ಮಿಕ್ಸ್ ಮಾಡ್ಬೋದು, ಡ್ರೆಂಚು ಮಾಡ್ಬೋದು, ಸ್ಪ್ರೇನು ಮಾಡ್ಬೋದು. ಆದ್ರೆ ಒಂದೊಂದ್ಸಲ ಏನಾಗ್ತದೆ ಮ್ಯಾಗ್ನೇಷಿಯಂ ಕಂಟೆಂಟ್ ಅಥವಾ ಏನಾರು ಜಾಸ್ತಿ ಇದ್ದಾಗ ಅವು ಸ್ವಲ್ಪ ಗಮ್ಮಿ ಆಗೋದು ಇದು ಕರ್ಡ್ಲಿಂಗ್ ಆಗೋದು ಆಗ್ತಿರ್ತದೆ. ಸ್ವಲ್ಪ ನೀವು ಜಾರ್ ಟೆಸ್ಟ್ ಅಂದ್ರೆ ಒಂದು 10 ml ಅಥವಾ 20 ml ಒಂದು ಜಾರ್ನಾಗ ಹಾಕಿ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡಿ ನೋಡ್ರಿ. ಒಂದು ವೇಳೆ ಆಗ್ಲಿಕ್ಕಪ್ಪ ಅಂದ್ರೆ ಯು ಕ್ಯಾನ್ ಡ್ರೆಂಚ್ ಆರ್ ಸ್ಪ್ರೇ ವಾಟ್ ಎವರ್ ಫೀಸಿಬಲ್ ಅದ ಅದು ನೀವು ಮಾಡ್ಬೋದು. ಆ್ಯಂಡ್ ಥರ್ಡ್ ಥಿಂಗ್, ಇದ್ರ ಮಾಡೋದ್ರಿಂದ ಮೇನ್ ಉಪಯೋಗ ಏನಪ್ಪಾ ಅಂತಂದ್ರೆ ಇದ್ರದ್ದು ಮರಿಗಳು ಜಾಸ್ತಿ ಬರ್ತಾವೆ, ಮರಿಗಳು ಸಾಯಲ್ಲ, ರೋಗ ಯಾವುದೂ ಬರಲ್ಲ. ಕಾಡಿ ಏನ್ರಿ ಲೀಫ್ ರಸ್ಟ್ ಅನ್ರಿ ಕಬ್ಬು ಅರ್ಶಿಣ ಆಗೋದು ಸಂಖ್ಯೆದಾಗ ಅದೆಲ್ಲ ಆಗ್ತಿರ್ತಾವಲ್ಲ ಅದೇನು ಆಗಂಗಿಲ್ಲ, ಒಳ್ಳೆ ರಿಸಲ್ಟ್ ಬರ್ತದ.
ಇದು ಎಲ್ಲಿ ತಗೋಬೇಕು ಅಂತಂದ್ರೆ ನಿಮ್ಮ ಹತ್ರದ ಅಗ್ರೋದಾಗ ಸಿಕ್ಕರು ತಗೋರಿ. ಸಿಗ್ಲಿಲ್ಲಪ್ಪ ಅಂದ್ರೆ ನಾವು ಇಲ್ಲಿ ಕೆಳಗಡೆ ನಂಬರ್ ಕಾಣತ್ತದ, ಅದಕ್ಕೆ ನೀವು ವಾಟ್ಸಪ್ ಮಾಡಿದ್ರಿ, ನಿಮ್ದು ಆಧಾರ್ ಕಾರ್ಡ್ ವಾಟ್ ಎವರ್ ನೀವು ಮಾಡಿದ್ರಪ್ಪ ಅಂತ ಆಧಾರ್ ಕಾರ್ಡ್ ಅದು ಕಳಿಸಿದ್ರಿ, ನಿಮ್ದು ಅಡ್ರೆಸ್ ಡೀಟೇಲ್ ಕಳಿಸ್ರಪ್ಪ ಅಂತಂದ್ರೆ ನಮ್ಮ ಟೀಮ್ ನಿಮ್ಮ ಸಂಗಡ ಕಾಂಟ್ಯಾಕ್ಟ್ ಮಾಡ್ತದ. ಎಷ್ಟು ಬೇಕು ಹೇಳಿದ್ರೆ ಅವ್ರು ನಿಮ್ಗೆ ಏನಪ್ಪ ಅಂತಂದ್ರೆ ಕೊರಿಯರ್ ಮುಖಾಂತರ ಇಲ್ಲ VRL ಯಾವ ಸರ್ವಿಸ್ ಅದ ಅದಕ್ಕೆ ಕಳಿಸ್ತಾರ. ಇಂಥದೇ ಹೆಚ್ಚಿನ ಮಾಹಿತಿ ನಿಮ್ಗೆ ಬೇಕಾಗಿತ್ತಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ರಿ. ಆಮ್ಯಾಗ ಏನಪ್ಪ ಅಂತಂದ್ರೆ ನೀವು ಬೇರೆ ಯಾವ್ದಾದ್ರು ಕ್ರಾಪ್ ಮಾಹಿತಿ ಬೇಕಾದ್ರೆ ಕಮೆಂಟ್ ಬಾಕ್ಸ್ನಾಗ ದಯವಿಟ್ಟು ತಿಳಿಸ್ರಿ. ನಾವು ಪ್ರಾಡಕ್ಟ್ ಬಗ್ಗೆ ಅಥವಾ ಕ್ರಾಪ್ ಮಾಹಿತಿ ಬಗ್ಗೆ ಏನೋ ಒಂದು ಡೌಟ್ ನಿಮ್ಗೆ ಇತ್ತಪ್ಪ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ, ನಾವು ನಮ್ಮ DM ಮಾಡ್ತೀವಿ, ಇಲ್ಲ ಅಪ್ಕಮಿಂಗ್ ವೀಡಿಯೋಸ್ನಾಗ ಅದ್ರ ಬಗ್ಗೆ ಮಾಹಿತಿ ಕೊಡ್ತಿರ್ತೀವಿ. ಥ್ಯಾಂಕ್ ಯು.